ಎಲ್ಲಿ ಮಲ್ಟಿ ಕಾರ್ನರ್ ಫೈಟ್ ಇರುತ್ತೋ, ಎಲ್ಲಿ ಮೂರು ಕರ್ನಾಟಕದ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ಪಿ ಮಾರ್ಕ್ನವರು ಒಂದು ಸಮೀಕ್ಷೆ ನಡೆಸಿದ್ದಾರೆ. ಇದರಲ್ಲಿ ಕಾಂಗ್ರೆಸ್ಗೆ 1 ಸ್ಥಾನ ಮತ್ತು ಮೈತ್ರಿಗೆ 2 ಸ್ಥಾನ ಅಂತೇಳಿ, ಅಲ್ಲಿಗೆ ಕಳೆದ ಬಾರಿಯ ರಿಸಲ್ಟ್ ರೀತಿಯಲ್ಲಿ ಒಂದು ರೀತಿಯಲ್ಲಿ ಆಗುತ್ತಾ ಅನ್ನುವಂಥರ ಬಗ್ಗೆ ಅನುಮಾನ ಇದ್ದೇ ಇದೆ. ಕರ್ನಾಟಕದ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ಪಿ ಮಾರ್ಕ್ ನಡೆಸಿರುವಂತಹ ಒಂದು ಸಮೀಕ್ಷೆ ಸಂಡೂರು ಕಾಂಗ್ರೆಸ್ಗೆ, ಚನ್ನಪಟ್ಟಣ ಮತ್ತು ಶಿಗ್ಗಾವಿ ಮೈತ್ರಿಗೆ ಅನ್ನುವಂತಹ ರಿಸಲ್ಟ್ ಅನ್ನ ಹೇಳ್ತಾ ಇದೆ. ಎಕ್ಸಿಟ್ ಪೋಲ್ನ ರಿಸಲ್ಟ್ನಲ್ಲಿ ಪಿ ಮಾರ್ಕ್ನವರು ನಡೆಸಿರುವಂತಹ ಸಮೀಕ್ಷೆಯ ಪ್ರಕಾರ ಸಂಡೂರು ಮಾತ್ರನೇ ಕಾಂಗ್ರೆಸ್ಗೆ ಸಿಗುತ್ತೆ. ಅಂದರೆ ಕಾಂಗ್ರೆಸ್ ಅವರು ಗೆದ್ದಿದ್ರು ಕಾಂಗ್ರೆಸ್ ರಿಟೈನ್ ಮಾಡ್ಕೊಳ್ಬಹುದು. ಹಾಗೆಯೇ ಚನ್ನಪಟ್ಟಣವನ್ನು JDS ಅವರು ಗೆದ್ದಿದ್ರು JDS ರಿಟೈನ್ ಮಾಡ್ಕೋಬಹುದು. ಶಿಗ್ಗಾವಿಯನ್ನು BJP ಅವರು ಗೆದ್ದರು BJP ಅವರು ಗೆಲ್ಲಬಹುದು. ಅಲ್ಲಿಗೆ 3 ಜನ ಕೂಡ ತಮ್ಮ ಬೆನ್ನುಗಳನ್ನು ತಟ್ಟುತ್ತಾ ಆರಾಮಾಗಿ ಇರಬಹುದು ಅನ್ನುವಂಥ ರೀತಿಯಂಥ ರಿಸಲ್ಟನ್ನೇ ಕರ್ನಾಟಕದ ಜನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಈಗ ಪಿ ಮಾರ್ಕ್ನ ಎಕ್ಸಿಟ್ ಪೋಲ್ನ ರಿಸಲ್ಟಲ್ಲಿ ಹೇಳ್ತಾ ಇರುವಂಥದ್ದು. ವಿಶೇಷವಾಗಿ ಕಾಂಗ್ರೆಸ್ 1 ಸ್ಥಾನಕ್ಕೆ ಸೀಮಿತ ಆಗುತ್ತೆ ಹಾಗೂ ದೋಸ್ತಿಗಳು 2 ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳಬಹುದು ಅನ್ನುವಂಥದ್ದನ್ನು ಈ ಒಂದು ಎಕ್ಸಿಟ್ ಪೋಲ್ನ ರಿಸಲ್ಟ್ ಹೇಳ್ತಾ ಇದೆ. ರಾಜಗೌಡ್ರೆ, ಬಹುಶಃ ಎಕ್ಸಿಟ್ ಪೋಲ್ನ ರಿಸಲ್ಟಲ್ಲೂ ಕೂಡ ದೋಸ್ತಿಗಳು 2 ಸ್ಥಾನವನ್ನು ಗೆಲ್ಲಬಹುದು ಅನ್ನುವಂಥ ರೀತಿಯಲ್ಲಿ ಕರ್ನಾಟಕದ ವಿಚಾರಕ್ಕೆ ಬಂದಾಗ. ಇಲ್ಲ, ನಾನು ಎಕ್ಸಿಟ್ ಪೋಲ್ ಬಗ್ಗೆ ಸರ್ ಅವಾಗಲೇ ಒಂದು ಮಾತು ಹೇಳಿದ್ರು, ನಾನು ಯಾವುದನ್ನು ನಂಬಲ್ಲ ಅಂತ. ಬಹುಶಃ ಈಗ ಸಂಸ್ಥೆಗಳು ಎಕ್ಸಿಟ್ ಪೋಲು ಒಂದಷ್ಟು ಸಮೀಕ್ಷೆಗಳು ಮಾಡ್ತಾರೆ, ನಾವು ಅವ್ರನ್ನೂ ಬೇಸರ ಮಾಡೋದು ತಪ್ಪಾಗ್ತವೆ. ಯಾಕೆಂದರೆ ಅವರು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿರ್ತಾರೆ. ಈಗ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಹೋದಾಗ ಒಂದು ಭಾಗದಲ್ಲಿ ಓಟ್ ಜಾಸ್ತಿ ಬರುತ್ತೆ, ಇನ್ನೊಂದು ಭಾಗದಲ್ಲಿ ಓಟ್ ಕಡಿಮೆ ಬರ್ತದೆ, ಇನ್ನು ಕೆಲವು ಭಾಗಗಳಲ್ಲಿ ಕೆಲವು ಸತಿ ಓಟೇ ಆಗಲ್ಲ, ಆ ಥರ ಎಲ್ಲ ಪರಿಸ್ಥಿತಿಗಳಿರ್ತವೆ. ಸೊ ಹಂಗಿದ್ದಕ್ಕೆ ಸಮೀಕ್ಷೆ ಮಾಡಿರ್ತಾರೆ, ಅವರು ಜನಕ್ಕೆ ಹತ್ತಿರವಾಗಿ ಏನೋ ಕೊಡಬೇಕು ಅಂತ ಹೊರಟಿರ್ತಾರೆ. ಈಗ ಪತ್ರಕರ್ತರಾಗಲಿ ಜ್ಯೋತಿಷಿಗಳೇ ಹೇಳ್ತಾರೆ, ಜ್ಯೋತಿಷಿಗಳು ಮಾತನ್ನ ನಂಬ್ಕೊಂಡು ಹೋಮಗಳು ಹವನಗಳು ಪೂಜೆಗಳು ಎಲ್ಲ ಮಾಡೋವಂಥ ಜನ ಕೆಲವು ಸರಿ ಏನಾಗುತ್ತೆ, ಜ್ಯೋತಿಷಿಗಳ ಮಾತು ಕೂಡ ಫೇಲ್ ಆಗುತ್ತೆ. ಆಗಿದ್ದಾಗ ಅಟ್ಲೀಸ್ಟು ಜನಗಳ ಹತ್ತಿರವಾದಂಥ ಏನೋ ಒಂದು ವಿಚಾರನ ಕೊಡೋಕೆ ಹೋದಾಗ ನಾವು ಅದನ್ನು ಅಟ್ಲೀಸ್ಟು ಈಗ ಒಂದು ಯಾವುದೋ ಒಂದು ಹಳ್ಳಿಗೋ ಒಂದು ಊರಿಗೋ ಹೋಗಿರ್ತೀವಿ, ಒಂದು ಲ್ಯಾಂಡ್ ಮಾರ್ಕ್ ಹೇಳಿರ್ತಾರೆ, ಅಪ್ಪ ಇಲ್ಲಿ ಲೈಟ್ ಕಂಬದ ಪಕ್ಕ ನಿಂತಿದ್ದೀನಿ ಅಂತ. ಲೈಟ್ ಕಂಬದ ಪಕ್ಕ ಮನೆಯೇ ಇರ್ಬೋದು, ಇನ್ನೊಂದು 100 ಮೀಟ್ರ್ ಬಿಟ್ಟೇ ಇರ್ಬೋದು. ಹಂಗಿದ್ದಾಗ ಕೆಲವು ಸತಿ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಬಟ್ ಅದನ್ನು ತೀಕ್ಷ್ಣವಾಗಿ ತಗೊಳ್ಳೋ ಅವಶ್ಯಕತೆ ಏನಿರಲ್ಲ. ಆದರೆ ಕಟ್ಟ ಕಡೆಗೆ ಮತದಾರ ಏನು ಕೊಟ್ಟಿರ್ತಾನೋ, ಈಗ ಕಳೆದ ಬಾರಿ ನಿಮ್ಮದೇ ಚಾನಲಲ್ಲಿ ಪ್ಯಾನಲ್ ಡಿಸ್ಕಷನ್ ನಾವು ಇದೇ ಎಕ್ಸಿಟ್ ಪೋಲ್ ಬಗ್ಗೆ ಬಂದಿದ್ದು. ಎಕ್ಸಿಟ್ ಪೋಲ್ಗಳು ಏನು ಹೇಳಿತ್ತು, ಒಂದು ರಾಜ್ಯದಲ್ಲಿ BJPಗೆ ತೀರಾ ಹಿನ್ನಡೆ ಆಗುತ್ತೆ ಅನ್ನೋ ಮಟ್ಟಕ್ಕೆ ಆಲ್ಮೋಸ್ಟ್ ಎಲ್ಲ ಎಕ್ಸಿಟ್ ಪೋಲ್ಗಳು ಹೇಳಿತ್ತು. ಆದರೆ ಅಲ್ಲಿ BJP ತಂದೇ ಆದಂಥ ಒಂದು ವರ್ಚಸ್ಸನ್ನು ಫ್ಲರಿಷ್ ಮಾಡ್ಕೋತು. ನಮ್ಮ ನಿಖೇತ್ ರಾಜ್ ಅವರು ಅದೇ ವಿಚಾರನ ಹೇಳಿದರು, ಕಾಂಗ್ರೆಸ್ಗೆ ಈ ಪರಿಸ್ಥಿತಿ ಬರ್ತದೆ ಅಂತೇಳಿ ಕರ್ನಾಟಕದಲ್ಲಿತ್ತು. ಆದರೆ ಅದೇ ರೀತಿ ಅಂದರೆ ಜನಗಳ ಮನಸ್ಥಿತಿನ ನಾವು ಎಲ್ಲೋ ಕೂತ್ಕೊಂಡು ಗೇಜ್ ಮಾಡಲಿಕ್ಕಾಗಲ್ಲ. ಆಮೇಲೆ ಲೀಡರ್ಸ್ಗಳ ಬಗ್ಗೆ ಚರ್ಚೆ ಮಾಡ್ತಿದ್ದು, ಆ ಪಕ್ಷದಿಂದ ಈ ಪಕ್ಷಕ್ಕೆ ಆಡ್ತಾರೆ, ಈ ಪಕ್ಷದಿಂದ ಆ ಪಕ್ಷಕ್ಕೆ ಆಡ್ತಾರೆ. ಆದರೆ ಅವನು ಯಾವ ಪಕ್ಷಕ್ಕೆ ಆರಿದ್ರೂ ಅವನ ಜನದ ಹಿತ ಕಾಯ್ತಾನೆ ಅಂದಂಥ ಸಂದರ್ಭದಲ್ಲಿ ನಾನು ನಾಳೆ ಬೆಳಗ್ಗೆ ಇಂಡಿಪೆಂಡೆಂಟಾಗಿ ನಿಂತರೂ ಕೂಡ ಗೆಲ್ಲಿಸ್ತೀವಿ ಅನ್ನೋ ಮಟ್ಟಕ್ಕೆ ಜನ ಯೋಚನೆ ಮಾಡ್ತಾರೆ. ಅದನ್ನೇ ಹೇಳ್ತಾ ಇದ್ದೀನಿ. CP ಯೋಗೇಶ್ವರ್ ವಿಚಾರಕ್ಕೆ ಬಂದಾಗೂ ಅಷ್ಟೇ ಸಾಕಷ್ಟು ಪಕ್ಷಗಳು ಚೇಂಜ್ ಮಾಡಿದ್ರು. ಪಕ್ಷಗಳು ಚೇಂಜ್ ಮಾಡಿದ ಮಾತ್ರಕ್ಕೆ ಜನ ಅವ್ರನ್ನ 6 ಪಕ್ಷ ಚೇಂಜ್ ಮಾಡಿಸಿದ್ರು, ಇಂಡಿಪೆಂಡೆಂಟ್ ನಿಂತಾಗೂ ಗೆಲ್ಲಿಸಿದ್ರು. ಆದರೆ ನಿಮ್ಮ ವರ್ತನೆಗಳನ್ನ ಅದೇ ರೀತಿ ನೀವು ಮುಂದುವರ್ಸ್ಕೊಂಡು ಹೋದರೆ ಜನ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊತಾರೆ. ನಿಮ್ಮ ವರ್ತನೆಗಳಲ್ಲಿ ಬದಲಾದಾಗ ಜನಗಳ ಮನಸ್ಥಿತಿನೂ ಬದಲಾಗ್ತದೆ. ನೀವು ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಮಂತ್ರಕ್ಕಿಂತ ಉಗಳೇ ಜಾಸ್ತಿ ಆದಂಥ ಸಂದರ್ಭ ಬಂದಾಗ ಏನು ಮಾಡ್ತಾರೆ, ಜನ ಅವ್ರನ್ನ ಹಂಗೆ ರಿಜೆಕ್ಟ್ ಮಾಡ್ತಾರೆ. ಆದರೆ ಜನಗಳ ಮನಸ್ಥಿತಿ ಇದೆಯಲ್ಲ ಅಷ್ಟು ಸುಲಭ ಅಲ್ಲ. ಜನಗಳನ್ನ ಅರ್ಥ ಮಾಡಬೇಕು. ನಿಖೇತ್ ಅವರೇ, ಎಷ್ಟು ಮಟ್ಟಿಗೆ ಒಂದು ಸ್ಥಾನಕ್ಕೆ ಮಾತ್ರನೇ ಸೀಮಿತ ಆಗುತ್ತೆ ಬೈ ಎಲೆಕ್ಷನ್ನಲ್ಲಿ ಕರ್ನಾಟಕದಲ್ಲಿ ಅನ್ನುವಂಥದ್ದು, 3ಕ್ಕೆ 3 ಗೆಲ್ಲುವಂಥ ವಿಶ್ವಾಸ ಈ ಹಂತದಲ್ಲಿ ಎಷ್ಟು ಮಟ್ಟಿಗಿದೆ? ಅಲ್ಲ, ಅವರು ಸುಳ್ಳು ಹೇಳ್ತಿದ್ದಾರೆ ಸರ್. ಖಂಡಿತವಾಗಿಯೂ ಇವರು ಒನ್ ಸೈಡೆಡ್ ಆದಂಥ ಒಂದು ಮಾತನ್ನು ಹೇಳ್ತಿದ್ದಾರೆ ಅಂತ ನನಗನ್ಸುತ್ತೆ. ಯಾಕೆಂತಂದರೆ ಈಗ ಆಗಲೇ ರಾಜಣ್ಣ ಮಾತಾಡ್ತಾ ಹೇಳ್ತಾ ಇದ್ರು, ಏನು ಅಂತಂದರೆ ಪದೇ ಪದೇ ಪಕ್ಷವನ್ನು ಬದಲಾಯಿಸಿದ ನಂತರ ಹಾಗೆ ಹೀಗೆ ಅಂತೆಲ್ಲ ರಾಜಣ್ಣ ಮಾತಾಡ್ತಾ ಇದ್ರು. ಪಕ್ಷ ಬದಲಾಯಿಸೋದು ಒಂದು ಕಡೆ ಇರಲಿ, ಇವತ್ತು ಪದೇ ಪದೇ ಮಾತುಗಳನ್ನು ಬದಲಾಯಿಸಿದವರು, ಪದೇ ಪದೇ ಪಕ್ಷಗಳನ್ನು ಬದಲಾಯಿಸಿದವರು ಯಾರು ಅಂತಂದರೆ JDSನವರು ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಇವತ್ತು ಇವ್ರು ಯಾರ ಜೊತೆ ಕೂತ್ಕೊಂಡು ಸರ್ಕಾರ ಇದೇನು ಕೈ ಜೋಡಿಸ್ಕೊಂಡು ಹೊರಟಿದ್ದಾರೋ ಅವರೇ ತಾನೇ ಇವ್ರನ್ನ ವಚನಭ್ರಷ್ಟರು ಅಂತ ಕರೆದದ್ದು. ಕಾಂಗ್ರೆಸ್ನವ್ರು ಕರೆದಿದ್ರ? ವಚನಭ್ರಷ್ಟರು ಅಂತ ಕರೆದದ್ದು ಯಡಿಯೂರಪ್ಪನವರು. ಪ್ರಧಾನಿ ಮಾಡಿ ಕೆಳಗಿಳಿಸಿದ್ರಿ, ಮಾಡಿದ್ವಿ, ಕೆಳಗಿಳಿದ್ರಿ ಅಷ್ಟೇ. ಸಿದ್ದರಾಮಯ್ಯನವರು ಧರ್ಮಸ್ಥಳದಲ್ಲಿ ಕೂತ್ ಹೇಳ್ತಾರೆ ಸರ್ಕಾರ ಬೀಳಿಸ್ತೀನಿ ಅಂತ. ಸಿದ್ದರಾಮಯ್ಯ ಧರ್ಮಸ್ಥಳದಲ್ಲಿ ಕೂತಿದ್ರು, ಕುಮಾರಣ್ಣ ತಾಜ್ ವೆಸ್ಟ್ ಎಂಡ್ ಅಲ್ಲಿ ಕೂತ್ಕೊಂಡಿದ್ರು, ಅದಕ್ಕೆ ಸರ್ಕಾರ ಬಿದ್ದೋಯ್ತು. ಅಲ್ಲಲ್ಲ, ಕುಮಾರಣ್ಣ ತಾಜ್ ವೆಸ್ಟ್ ಎಂಡ್ ಅಲ್ಲಿ ಕೂತಿದ್ ನೀವು ಮಾತಾಡಲ್ಲ ಪಾಪ. ಕುಮಾರಣ್ಣ ತನ್ನ ಸ್ವಂತ ಖರ್ಚಿನಲ್ಲಿ ಕೂತಿದ್ರು, ಖರ್ಚಿನಲ್ಲಿ ಕೂತಿರ್ಲಿಲ್ವಲ್ಲ, ಯಾಕೆ ರೀತಿ? ಖರ್ಚಲ್ಲ ಸರ್,
ಇವರು ಸ್ವಂತ ಖರ್ಚಿನಲ್ಲಿ ಕೂತಿದ್ರು, ಅದನ್ನ ಯೋಚನೆ ಮಾಡಿ. ನಾನು ಹೇಳೋದು ಬಿಲ್ ಆರ್ ಟಿ ಆಕ್ಟ್ ತಕ್ಕೊಳ್ಳಿ, ಯಾರು ದುಡ್ಡಲ್ಲಿ ಖರ್ಚು ಮಾಡಿದ್ದಾರೆ ಅಂತ. ಕೂರಿಸಿದ್ದು ತಾಜ್ ವೆಸ್ಟ್ ಎಂಡ್ ಅಲ್ಲಿ ತಾಜ್ ವೆಸ್ಟ್ ಎಂಡ್ ಅಲ್ಲಿ ಏನು ಫ್ರೀ ಆಗಿ ಕೂತಿರಲಿಲ್ಲ, ಕೆಲಸ ಮಾಡ್ತಾ ಇದ್ರು. ಅಲ್ಲೂ ಕೆಲಸ ಮಾಡ್ತಾ ಇದ್ರು. ಅಲ್ಲಲ್ಲ, ಕುಮಾರಸ್ವಾಮಿ ಮಾಡಿದಂತ ಕೆಲಸಗಳು, ಅದಕ್ಕೆ ಕುಮಾರಸ್ವಾಮಿ ಎಲ್ಲ ಕಳಿಸ್ಕೊಟ್ರು. ಈ ಬಾರಿ ನಿಮ್ಗೆ 19 ಸ್ಥಾನ ಕೊಟ್ಟು ಕೂರಿಸಿದ್ರು. ಆದ್ರೆ ನನಗೊಂದು ಮಾತೇನು ಹೇಳ್ಬೇಕು ಅಂತ ಬಯಸ್ತೀನಿ ಅಂದ್ರೆ, ನೀವೇನು ಹೇಳಕ್ ಹೊರಟ್ರಿ, ಇವ್ರು ಹೇಳ್ತಿರುವಂತ ಮಾತೇನು, ಪ್ರತಿ ಚುನಾವಣೆ ಚನ್ನಪಟ್ಟಣದ ಜನ ನಿಮ್ಮನ್ನು ಯಾಕಪ್ಪ ನಂಬ್ತಾರೆ? ನೀವು ಹಿಂದೆ ಕುಮಾರಣ್ಣ ಬಂದರು, ನಾನು ಚಿಕ್ಕಬಳ್ಳಾಪುರಕ್ಕೆ ಬಂದೆ, ಚಿಕ್ಕಬಳ್ಳಾಪುರದ ಜನಕ್ಕೆ ನಾನು ಸೇವೆ ಮಾಡಬೇಕಾಗಿದೆ, ಚಿಕ್ಕಬಳ್ಳಾಪುರದ ಜನದ ಋಣ ತೀರಿಸಬೇಕಾಗಿದೆ, ನೀವು ನನ್ನ ಕೈ ಹಿಡಿದಿದ್ದೀರಿ, ಅದಕ್ಕೆ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಅಂದ್ರಿ. ಚಿಕ್ಕಬಳ್ಳಾಪುರದ ಜನತೆನ ಕೈ ಬಿಟ್ರಿ, ಮತ್ತು ಅಲ್ಲಿಂದ ಸೋತ್ರಿ, ಇನ್ನೊಂದು ಕಡೆಗೆ ಹೊರಟ್ರಿ. ನೀವು ತುಮಕೂರಿಗೆ ಬಂದಾಗ ಅನಿತಕ್ಕ, ನಾನಿದ್ರು ಹೋದ್ರು ಮಧುಗಿರಿ ನಂದು, ಮಧುಗಿರಿ ಜಿಲ್ಲೆ ನಂದು, ಮಧುಗಿರಿ ತಾಲೂಕು ನಂದು ಅಂತ ಹೇಳಿ ಮಧುಗಿರಿ ತುಂಬ ಓಡಾಡಿ ಅವತ್ತು MLA ಆದ್ರಿ. ಗೆದ್ದ ನಂತರ ಮತ್ತೆ ಆ ಕಡೆ ತಿರುಗಿ ನೋಡಲಿಲ್ಲ. ಇವತ್ತು ಮಧುಗಿರಿನ ಮರ್ತೋದ್ರಿ. ನೀವು ಅದೇ ಥರದಲ್ಲಿ ರಾಮನಗರಕ್ಕೆ ಬಂದ್ರಿ, ಅದೇ ಥರದಲ್ಲಿ ನಿಖಿಲನ ರಾಮನಗರಕ್ಕೆ ಕರ್ಕೊಂಬಂದ್ರಿ, ಅದೇ ಥರದಲ್ಲಿ ನೀವು ಇವತ್ತು ಚನ್ನಪಟ್ಟಣಕ್ಕೆ ಬಂದಿದ್ದೀರಿ, ಅದೇ ಥರ ಮಂಡ್ಯಕ್ಕೆ ಕರ್ಕೊಂಡೋದ್ರಿ. ನಿಖಿಲ್ ಏನು ಹೇಳ್ತಾ ಇದ್ರು, ಮಂಡ್ಯಕ್ಕೆ ಹೋಗ್ತೀನಿ ನಾನು, ಒಂದು ವೇಳೆ ಸೋತ್ರು ಚಿಂತೆ ಇಲ್ಲ, ಮಂಡ್ಯದಲ್ಲಿ ಜಮೀನು ತಗೊಂಡು ನಾನು ಇಲ್ಲೇ ತೋಟ ಮಾಡ್ಕೊಂಡಿರ್ತೀನಿ, ನಾನು ಎಲ್ಲೂ ಹೋಗಲ್ಲ, ನಾನು ಮಂಡ್ಯದ ಮಣ್ಣಿನ ಮಗ ಅಂತ ಹೇಳಿ. ನಿಖೇತ್, ನೀವು ಈ ವಾದ ಮಾಡೋದ್ರಲ್ಲಿ ಅರ್ಥನೇ ಇಲ್ಲಪ್ಪ. ನೀವು ರಾಹುಲ್ ಗಾಂಧಿ ಎಲ್ಲಿಂದ ಎಲ್ಲಕ್ಕೆ ತಗೊಂಡು ಓಡಾಡ್ತಾ ಇದ್ದೀರಿ? ರಾಹುಲ್ ಗಾಂಧಿ ಅಲ್ಬಿಟ್ಟು ಇಲ್ಲಿ ಬಂದ್ರು, ಕೇಳಿಲಿ ನಿಮ್ಮ ಅದರಲ್ಲಿ ಅಲ್ಲಲ್ಲ, ರಾಜಗೌಡ್ರೆ ನಿಮ್ಮಂತೂ ಮಾತಾಡ್ತೀನಿ, ಖಂಡಿತ ಮಾತಾಡ್ತೀನಿ ನಾನು. ಅಲ್ಲ, ಆದ್ರೆ ಈ ರೀತಿ ನೋಡಿ, ರಾಹುಲ್ ಗಾಂಧಿ ಬಂದ್ಬಿಟ್ಟು ನಾನು ಏನು ವೈನಾಡಲ್ಲಿ ತೋಟ ಮಾಡ್ಕೊಂಡಿರ್ತೀನಿ, ನನ್ನ ಸೋಲ್ಸಿದ್ರು ಗೆಲ್ಸಿದ್ರು ನಾನು ತೋಟ ಮಾಡ್ಕೊಂಡಿರ್ತೀನಿ ಅಂತ ಹೇಳಿ, ಹಂಗಾದ್ರೆ ವೈನಾಡ್ ಬಿಟ್ಬಿಡ್ತಾರೆ ಅಂತನಾ? ಆಗಲ್ಲ ಸರ್. ನೋಡಿ, ವೈನಾಡ್ ಪರವಾಗಿ ಹೋಗಲ್ಲ, ನೆಕ್ಸ್ಟ್ ಕೆಲಸ ಮಾಡಲ್ಲ, ಕೆಲಸ ಮಾಡ್ತಾರೆ. ವೈನಾಡಿನ ಜನ ಅವ್ರನ್ನ MP ಮಾಡಿದ್ದಾರೆ, ವೈನಾಡಿನ ಪರ ಧ್ವನಿ ಎತ್ತುತ್ತಾರೆ, ವೈನಾಡಿನ ಪರ ಕೆಲಸ ಕುಮಾರಸ್ವಾಮಿ ಮಾಡಿಲ್ವಾ? ಇಡೀ ರಾಜ್ಯದ ಪರವಾಗಿ ರಾಜಗೌಡ್ರೆ, ದಿಸ್ ಇಸ್ ಈ ತರದ್ ಮಾತಾಡ್ಕೊಂಡು ಪ್ರತಿಯೊಂದಕ್ಕೂ ಕೂಡ ಮಾತಾಡ್ತಾರೆ. ನಿಮ್ಮಿಬ್ಬರ ಕ್ವಶನ್ ಅಂಡ್ ಆನ್ಸರ್ ಆಗ್ತಾ ಹೋಗುತ್ತೆ, ಏನು ಡಿಬೇಟ್ ಆಗೋದಿಲ್ಲ ಅಲ್ಲಿ. ನಿಮ್ಮ ಪ್ರಶ್ನೆಗಳಿಗೆಲ್ಲ ಅವ್ರು ಅಲ್ಲಲ್ಲೇ ಉತ್ತರ ಕೊಟ್ಕೊಂಡಿದ್ರೆ ಉಳಿದವರು ಕೂಡ ಕೂತ್ಕೊಂಡು ನೋಡ್ತಾ ಇರ್ಬೇಕು. ಈಗ ಚನ್ನಪಟ್ಟಣ ಅನ್ನೋಂಥ ಕಾನ್ಸ್ಟಿಟ್ಯೂನ್ಸಿ ಏನಾಗಿದೆ, ಯಾಕೆ ನಾನು ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆತ ಪಕ್ಷ ಬದಲಾಯಿಸ್ದ ಅಂತೀರಿ. ಹಾಗಾದ್ರೆ ಕುಮಾರಣ್ಣ ಎಷ್ಟು ಸರ್ತಿ ಪಕ್ಷ ಬದಲಾಯಿಸಿದ್ರೆ ಹೇಳಿ ನೋಡೋಣ. ಇವರು ಮೊದಲು ಬಂದು ಯಡಿಯೂರಪ್ಪನವ್ರ ಜೊತೆ ಸರ್ಕಾರ ಮಾಡಿದ್ರು, ಯಡಿಯೂರಪ್ಪನವ್ರನ್ನ ಬಿಟ್ಟು ಮತ್ತೆ ಬಂದು ಅವತ್ತು ಸಿದ್ದರಾಮಯ್ಯನವ್ರ ಜೊತೆ ಉಪಮುಖ್ಯಮಂತ್ರಿ ಮಾಡಿ ಧರ್ಮಸಿಂಗ್ ಅವರು ಸರ್ಕಾರ ಮಾಡಿದ್ರು. ಆನಂತರ ಬಂದು ಪಕ್ಷ ಮುರಿದು ಸರ್ಕಾರ ಬೀಳಿಸಿ BJP ಅವ್ರ ಜೊತೆ ಕೂತು ಸರ್ಕಾರ ಮಾಡಿದ್ರು. ಆನಂತರ ಮತ್ತೆ ಇವ್ರು ಇದೇ ಥರದಲ್ಲಿ ಹೋಗಿ ಮತ್ತೆ ಕಾಂಗ್ರೆಸ್ನವ್ರ ಜೊತೆ ಒಂದು ಸರ್ಕಾರ ಮಾಡಿದ್ರು, ತಿರ್ಗೋಗಿ BJP ಅವ್ರ ಜೊತೆ ಸರ್ಕಾರ ಮಾಡಿದ್ರು, ತಿರ್ಗೋಗಿ ಇವತ್ತು ಮತ್ತೆ BJP ಅವ್ರ ಜೊತೆ ಕೂತ್ಕೊಂಡಿದ್ದಾರೆ. ಸೊ ಇದು ನಡೆದಿದೆ. ನೀವು ಮತ್ತೊಬ್ಬರ ಕಡೆಗೆ ಒಂದು ಬೆರಳು ತೋರಿಸಿದರೆ ಮತ್ತೆ ಮೂರು ಬೆರಳು ನಿಮಗೆ ಡೈರೆಕ್ಟ್ ಮಾಡ್ತಾ ಇರುತ್ತೆ. ಈ ಮಾತುಗಳನ್ನೆಲ್ಲ ಚನ್ನಪಟ್ಟಣ ಜನ ನಂಬ್ತಾರೆ ಅಂತ ಯಾವ ಕಾರಣಕ್ಕೂ ನಾನಂತೂ ತಿಳ್ಕೊಂಡಿಲ್ಲ. ಉಳಿದೆರಡು ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಮಾತಾಡ್ತೀನಿ, ಜಸ್ಟ್ ಬಂದೆ ಮಹೇಶ್ ಅವರು ಮಾತಾಡ್ತೀನಿ, ಜಸ್ಟ್ ಮಹೇಶ್ ಅವರು ಮಾತಾಡ್ತೀನಿ.